ನಾನು ಈಗ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಂದರೆ, ಈಗ ತಾನೇ ಒಂದು ಇನ್ಸಿಡೆಂಟ್ ನಡೀತು ನನ್ನ ಕಣ್ಣು ಮುಂದೆನೇ. ಈಗ ತಾನೇ ಜಸ್ಟ್ ನಾನು 5 ನಿಮಿಷದಲ್ಲಿ ಟೀ ಕುಡ್ಕೊಬರೋಣ ಅಂತ ಅಂದ್ಬಿಟ್ಟು ಕ್ಯಾಂಟೀನ್ಗೆ ಹೋಗಿದ್ದೆ. ಆ ಕ್ಯಾಂಟೀನ್ಗೆ ಹೋದಾಗ ನಾನು ಟೀ ಕುಡಿತಾ ಇದ್ದೆ. ಟೀ ಕುಡಿಯುವಾಗ ಒಂದು ಇನ್ಸಿಡೆಂಟ್ ನಡೀತು. ಇದು ಯಾವುದಕ್ಕೆ ಸಂಬಂಧಪಟ್ಟಿರೋದು ಅಂದರೆ, ಈ EMI ಸಂಬಂಧಪಟ್ಟಿರೋದು. ಈ ಕಾರ್ EMI ಮತ್ತು 2 ವೀಲರ್ EMI, ಈ EMIಗಳು ಬರ್ತಾವಲ್ಲ, ಬ್ಯಾಂಕ್ ಏನು ಪ್ರಾಬ್ಲಮ್ ಇಲ್ಲ. ಈ ನ್ಯಾಷನಲೈಸ್ ಬ್ಯಾಂಕ್ಗಳಿದೆ ನೋಡಿ, ಅಂದರೆ ರಾಷ್ಟ್ರೀಕೃತ ಬ್ಯಾಂಕುಗಳು, ಆ ದೊಡ್ಡ ದೊಡ್ಡ ಬ್ಯಾಂಕುಗಳಿದೆಯಲ್ಲ, ಅಲ್ಲಿ ಈ ಥರ ದೊಡ್ಡಗಳು ನಡೀತಾ ಇಲ್ಲ. ಬಟ್ ಈ ಚಿಕ್ಕ ಪುಟ್ಟ ಸಣ್ಣ ಫೈನಾನ್ಸ್ ಕಂಪ್ನಿಗಳಿದೆಯಲ್ಲ, ಆ ಕಂಪ್ನಿಗಳ ಹೆಸರು ಹೇಳೋವ ನಾನು. ಬಟ್ ಫೈನಾನ್ಸ್ ಕಂಪ್ನಿಗಳು ಕೆಲವು ಇದ್ದಾವೆ. ಆ ಫೈನಾನ್ಸ್ ಕಂಪ್ನಿಗಳಿಂದ ಸಿಕ್ಕಾಪಟ್ಟೆ ಈ ಥರ ಕೇಸ್ಗಳು ನಡೀತಾ ಇವೆ. ನಾನು ಕೇಳಿದ್ದೆ, ಬಟ್ ನೋಡಿರಲಿಲ್ಲ. ಇವತ್ತು ಅದನ್ನು ಕಣ್ಣು ಮುಂದೆ ನೋಡ್ದಂಗೂ ಆಯಿತು. ನಾನು ಈಗ ತಾನೇ ಜಸ್ಟ್ 5 ಮಿನಿಟ್ಸಲ್ಲಿ ನಡೀತು. ಅದಕ್ಕೆ ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್. ಏನಂತಂದರೆ, ಟೀ ಹೇಳ್ಬಿಟ್ಟು ನಾನು ಕಾಫಿ ಹೇಳಿದೆ. ಇವತ್ತು ಟೀ ಕುಡಿತಾ ಇದ್ದೆ, ಕಾಫಿ ಹೇಳಿದೆ ನಾನು ಇವತ್ತು. ಕಾಫಿ ಮಾಡೋಕ್ಕೆ ಒಂದು 5 ನಿಮಿಷ ತಗೊಂಡು ಟೈಮ್ ಅವರು. ನಾನು ಸೈಡಲ್ಲಿ ನಿಂತಿದ್ದೆ. ಒಂದು ಹುಡುಗ ಒಂದು ಹುಡುಗಿ, ಬಜಾಜ್ ಕಂಪ್ನಿದು ದೊಡ್ಡ ಗಾಡಿ ಅದು ಇಲ್ಲ ಅಂತಂದ್ರೆ 1.5 2 ಲಕ್ಷ ರೂಪಾಯಿ ಆಗುತ್ತೆ ಗಾಡಿ. ಆ ಗಾಡಿನಲ್ಲಿ ಒಂದು ಹುಡುಗ ಒಂದು ಹುಡುಗಿ ಬಂದು ಅವನು ಸಿಗರೇಟ್ ತಗೊಂಡ. ಹುಡುಗಿ ಏನೋ ತಿಂಡಿ ತಗೊಂಡು ತಿಂತಾಯಿದ್ದು. ಅವಳು ಬರೇ ಇರ್ಬೋದೋ ಏನೋ, ಬಟ್ಟು ಹುಡುಗ ಹುಡುಗಿ ಇಬ್ರಿಗೂ ಚಿಕ್ಕ ಏಜು, ತುಂಬ ಚಿಕ್ಕ ಏಜೆ. ಬಂದು ಇದು ಮಾಡ್ತಿದ್ರು. ಇವರು 4-5 ಜನ ನಾನು ಅಲ್ಲಿಗೆ ಅಂಗಡಿ ಟೀ ಕ್ಯಾಂಟೀನ್ ಹತ್ರ ಹೋದಾಗಲೇ ಸೈಡಲ್ಲಿ ನಿಂತಿದ್ರು. ಅವ್ರನ್ನೂ ಸಿಗರೇಟ್ಸ್ ಎತ್ಕೊಂಡು ಟೀ ಕುಡ್ಕೊಂಡು ನಿಂತಿದ್ರು. 5-6 ಜನ ನಿಂತಿದ್ರು. 5-6 ಜನ ನಿಂತಿದ್ರು. ನಾನು ಯಾರು ಟೀ ಕುಡಿಯೋಕೆ ನಿಂತವಲ್ಲ ಅಂತ ಸುಮ್ಮನೆ ನನ್ನ ಪಣ್ಣ ಸೈಡಲ್ಲಿ ನಿಂತಿದ್ದೆ. ಸರಿ, ಇವ್ನು ಬಂದು ಇಳಿದು ಓದಿ ಸಿಂಪಡಿಗೆ ಸಿಗರೇಟ್ ತಗೋತಾ ಇದೆ, ತಿಂಡಿ ತಗೋಕ್ಕೆ ನಾನು ಸೈಡಲ್ಲಿ ನಿಂತಿದ್ದೆ. ಅವ್ರೇನು ಮಾಡಿದ್ರು, ಚೆಕ್ ಅಂತ ಗಾಡಿ ನಿಲ್ಸ್ಬಿಟ್ಟೋಗಿದ್ದಲ್ಲ, ಗಾಡಿದು ಫೋಟೋ ತಗೊಂಡಪ್ಪ. ಗಾಡಿ ಫೋಟೋ ತಗೊಂಡು ಯಾರಿಗೋ ಸೆಂಡ್ ಮಾಡಿಬಿಟ್ಟು ಅವನಿಗೇನೋ ಕೆಲಸ ಮುಗಿಸಿ ಮುಗೀತು. ಸಿಗರೇಟು ಒಂದು ಸೇರ್ತಾ ಇದ್ದ, 2 ಯೋಗ ಕಂಡ. ಅವ್ನು ಮುಗಿದು ಇನ್ನೂ ಹೋಗ್ತಾ ಇದ್ದಾನೆ ಅಂತ ಅವ್ನು ಬರ್ತಾ ಇದ್ದ. ಅಷ್ಟರಲ್ಲಿ ಇನ್ನೊಬ್ಬ ಏನು ಮಾಡ್ತಾನೆ, ಗುರು ಬಾಯ್ಲಿ 1 ನಿಮಿಷ ಅಂತ ಅಂದ್ಬಿಟ್ಟು ಕಾದ. ಗಾಡಿ ಪಕ್ಕದಲ್ಲೇ ನಿಂತ್ಕೊಂಡು ಹೊರಿಕಂಡೆ ಕಾದ. ಗಾಡಿ EMI ತಗೊಂಡಿರೋದ ಓನ್ ತಗೊಂಡಿರೋದು ಅಂತ ಕೇಳ್ದ. ಅವ್ನು EMI ತಗೊಂಡಿರೋದು ಅಂತ ಅಂದ. ಹೌದಾ, ಫೈನಾನ್ಸ್ ಸರಿ ಕಟ್ತಾ ಇದೆಯಾ ಅಂತ ಅವ್ನು ಕೇಳೋದು ಗತ್ತು ನೋಡ್ಬೇಕಾಯ್ತು. ನೀವು ಏನು ಒಳ್ಳೆ ಈ ರೌಡಿಗಳು ಕೇಳ್ತಾರಲ್ಲ, ಫೈನಾನ್ಸ್ ಎಲ್ಲ ಕರೆಕ್ಟಾಗಿ ಕಟ್ತಾ ಇದೆಯಾ ಅಂತ ಕೇಳ್ದ. ಸರಿ, ನಾವು ಕಟ್ತಾ ಇದ್ದೀನಿ ಅಂತಂದ ಹುಡುಗ. ಸರಿ, ಆಮೇಲೆ ಪಕ್ಕದವನು ಅವನು ಬಾಗೂರಿಗೆ ಅಂತ ಕರೆದ್ಬಿಟ್ಟು ಯಾವುದೋ ಒಂದು ಕಾಲ್ ಬಂತು. ನೀನು 2 ತಿಂಗಳು EMI ಕಟ್ಟಿಲ್ಲ, ಈಗ ತಾನೇ ನಾನು ಫೋನ್ ಮಾಡಿದ್ದೆ ನೋಡಿ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವನ ಎದುರಿಗೇನೆ ಕಾಲ್ ರಿಸೀವ್ ಮಾಡಿ ಮಾತಾಡ್ತಾ ಇದ್ದಾನೆ. EMI ಕಟ್ಟಿಲ್ಲ, ನೀನು ಕಟ್ಟಬೇಕು, ಕಟ್ಟೋವರೆಗೂ ಗಾಡಿ ಕೊಡಲ್ಲ ನಿನಗೆ ಅಂತ ಅಂದ್ಬಿಟ್ಟು ಆ ಗಾಡಿಯಲ್ಲಿ ನಿಲ್ಸಿದ್ದಾವೆ 2-3 ಜನ. ಆ ಗಾಡಿ ಹಿಡ್ಕೊಂಡು ನಿಂತ್ಕೊಂಡ್ರು. ಪಾಪ ಅವನೇನು ಮಾಡಬೇಕು, ಜೊತೆಗೆ ಬರೋದು ಯಾವುದೋ ಒಂದು ಹುಡುಗಿ ಬರೋದಿದ್ದಾರೆ. ಅವ್ನ ಮಾನ ಬರೋದು ಏನಾಗುತ್ತೆ ನೀವು ಯೋಚನೆ ಮಾಡಿ. ಅದು ಓವರೇ ಇರ್ಬೋದಿರೋ ನನ್ನ ಪ್ರಕಾರ. ಅವಳ ನಡ್ಕತ್ತಿದ್ದ ರೀತಿ ನೋಡಿದ್ರೆ ತಂಗಿರಾಗಂತೂ ಗ್ಯಾರಂಟಿ ಇದಿಲ್ಲ. ಅವಳು ನನ್ನ ಪ್ರಕಾರ ಅವಳು ಲವರ್ಸೇ. ಹಾಗಾಗಿ ಅವನ ಪರಿಸ್ಥಿತಿ ಏನಾಗಿರ್ಬೇಕು. ಪುನಃ ಏನು ಮಾಡೋದು, ಅವ್ನ ಗಾಡಿನ ಬಿಡಲಿಲ್ಲ. ಅವ್ನು ಚೆನ್ನಾಗಿ ಮಾಡಿಕೊಂಡಿದ್ದಾನೋ ಏನೋ ಟೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಬ್ಬ ಏನು ಮಾಡೋದು, ಅದರಲ್ಲಿ ಗಾಡಿ ಎತ್ಕೊಂಡು ನಾನು ವಾಕಿಂಗ್ ನಾನು ಟೀ ಕುಡಿದು ಮುಗಿತು ಅನ್ನೋದು ಅಷ್ಟರಲ್ಲಿ ನಾನು ದುಡ್ಡು ಕೊಟ್ಟು ನನ್ನ ಪಣ್ಣ ಅಷ್ಟು ದೂರ ಹೋದೆ. ವಾಕಿಂಗ್ ಹೋಗ್ಬಿಟ್ಟು ತಿರುಗಿ ನೋಡ್ಕೊಂಡು ಹೋಗ್ತಾಯಿದ್ದೆ. ಗಾಡಿ ಕೀಸ್ಕೊಂಡು ಅವನು ಎಷ್ಟು ಸ್ಪೀಡಲ್ಲಿ ಹೊರಗಡೆ ಹೋದ. ಒಳ್ಳೆ ಸರಿಯಾಗಿ ಓಡಿಸ್ಬೋದ. ಪುನಃ ನಾವು ಅಷ್ಟು ದೂರ ಹೋದೆ ಅಷ್ಟರಲ್ಲಿ. ಪುನಃ ಅವನು ಆ ಕಡೆಯಿಂದ ಟರ್ನ್ ಮಾಡ್ಕೊಂಡು ಪುನಃ ಆ ಕಡೆಯಿಂದ ಅದೇ ರೀತಿ ರ್ಯಾಶ್ ಡ್ರೈವಿಂಗಲ್ಲಿ ಆ ಕಡೆಯಿಂದ ಬಂದ. ಅಂದರೆ ಇವ್ರು ಏನು ಅಂತಂದರೆ, ಅವ್ರು ಎಷ್ಟೇ ಗಾಡಿ ಚೆನ್ನಾಗಿ ಮಾಡಿಕೊಂಡಿದ್ರು, ಇವರು ಗಾಡಿ ಎಕ್ಕೊಡ್ಸ್ಕೊಡ್ಬೇಕು. ಯಾಕಂದರೆ EMI ಕಟ್ಟಿಲ್ಲ, ಗಾಡಿನ ರೆಡಿ ಮಾಡಿಸಿಲ್ಲ. ಅವನು ಎಗ್ಗ ಓಡಿಸ್ತಾವನೆ ಅಂತ ಕಂಪ್ಲೇಂಟ್ ಮಾಡೋಕ್ಕೆ ನೋಡಿ ಯಾವ ಥರ ಇದೆ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ದಯವಿಟ್ಟು ನಮ್ಮ ಮಿತಿ ಒಳಗಡೆನೇ ನಾವು ತಗೋಬೇಕು. ಗಾಡಿ ಆಗಲಿ, ಕಾರಾಗಲಿ, ಮನೆ ಆಗಲಿ, ಏನು ಪ್ರತಿಯೊಂದು ಮೊಬೈಲ್ ಆಗಲಿ. ಈಗ ಈ ಜನ್ರೇಷನ್ ಚಿಕ್ಕ 18ರಿಂದ 20 ವಯಸ್ಸಿನವ್ರು ಹುಡುಗರು ಹುಡುಗಿರುಗಳು ಏನಿದ್ದಾರೆ, ಇವರೆಲ್ಲ ಇದೇ ರೀತಿಯೇ ಇದಾಗ್ತಾ ಇರೋದು. ಏನಂದರೆ, ಅವರು ಮನೆಯಲ್ಲಿ ಹಿಂಸೆ ಮಾಡಿ ತೆಗಿಸೋದು. EMI ಕಟ್ತೀನಿ, ನಾನು ಕಟ್ಬಿಡು ನೀನು, ನಾನು ನನ್ನ ಗಾಡಿ ಓಡಿಸ್ಕೊಂಡಿರ್ತೀನಿ ಅಂತ. ಪೆಟ್ರೋಲ್ಗೂ ಅವ್ರ ಹತ್ರನೇ ದುಡ್ಡು ಕೇಳೋದು, ಮೊಬೈಲ್ ಆದರೂ ರೀಚಾರ್ಜ್ಗೂ ಅವ್ರೇನು ದುಡ್ಡು ಕೊಡಬೇಕು. ಈ ಥರ ಮಾಡಿ ತೆಗೆಸ್ಕೊಬಿಟ್ಟು ನೋಡಿ. ಅವರು ಪಾಪ ಮನೆ ಪರಿಸ್ಥಿತಿಗಳು ಏನೇನಿರ್ತಾವೋ ಏನೋ ಗೊತ್ತಿಲ್ಲ. ಇವರು ಹಿಂಸೆಗೆ ತಗೊಟ್ಬಿಟ್ಟು ಇವ್ರು ಹೇಳ್ದಂಗೆಲ್ಲ ಕೇಳಬೇಕು. ಇವ್ರಿಗೆ ಪೆಟ್ರೋಲ್ಗೂ ದುಡ್ಡು ಕೊಡಬೇಕು ಹುಡುಗರಾದರೆ.
ಹುಡುಗಿರಾದ್ರೆ ಮೊಬೈಲ್ ಕೇಳ್ತಾರೆ, ಮೊಬೈಲ್ ತಗೊಳ್ಬೇಕು, ಎಜುಕೇಷನ್ ದುಡ್ಡು ಹಾಕಬೇಕು. ನೋಡಿ ಈ ಥರ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಇವತ್ತಿನ ಜನ್ರೇಷನ್ನು. ಅದಕ್ಕೆ ಹೇಳೋದು, ದಯವಿಟ್ಟು ಯಾರೇ ಕಾರ್ ಆಗಲಿ, EMI ಆಗಲಿ, ಕಾರ್ದೇ ಆಗಲಿ, ಗಾಡಿದೇ ಆಗಲಿ, ಈ ಮೊಬೈಲ್ದೇ ಆಗಲಿ, EMI ಮನೆ ಲೋನೇ ಆಗಲಿ, ಯಾರು ತಗೋತೀರಾ ಕರೆಕ್ಟಾಗಿ ಯಾವ ಬ್ಯಾಂಕಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಯಾರ ಹತ್ರ ಸಾಲ ಮಾಡ್ತಿದ್ದೀವಿ ಅನ್ನೋದು ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಾಡಿ. ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂದರೆ ಬಿಟ್ಟೇ ಬಿಡಿ, ಮಾಡಲೇಬೇಡಿ. ನೀವು ಅಸೋಕಿನೇ ಬೇಡ. ಗಾಡಿ ತಗೋಬೇಕಾ, ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳಿ, ಸಿಗಲ್ವಾ? ಈಗ 2 ಲಕ್ಷ ರೂಪಾಯಿ ಇದೆ ಅದು ಹೊಸ ಗಾಡಿಗೆ ಅಂತಂದರೆ, ಅದು ಸೆಕೆಂಡ್ ಹ್ಯಾಂಡು ಮಾರ್ಕೆಟಲ್ಲಿ 1 ಲಕ್ಷಕ್ಕೆ ಸಿಗುತ್ತೆ. ಈಗ ಮೊಬೈಲ್ ನೀವು ಒಂದು 30,000 ರೂಪಾಯಿ ಮೊಬೈಲ್ ತಗೋತೀರಾ, 30,000 ರೂಪಾಯಿ ಮೊಬೈಲ್ ತಗೊಳ್ಬೋದು. ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಳ್ಳಿ, ಅದೇ ಸೇಮ್ ಫ್ಯೂಚರ್ ಇರೋ ಮೊಬೈಲೇ 15,000 12,000ಕ್ಕೆಲ್ಲ ಸಿಕ್ಬಿಡ್ತದೆ. ನೀವು ಅಲ್ಲಿ ಹೊಸದು 30,000 ರೂಪಾಯಿ ಕೊಟ್ಟು ತಗೊಳ್ಬೋದು, 12,000ಕ್ಕೆ ಸಿಗುತ್ತೆ. ಮನೇನೂ ಅಷ್ಟೇ, EMIಗೆ 30 ಲಕ್ಷ ಕೊಟ್ಟು ತಗೊಳ್ಬೋದು. ಒಂದು ಯಾವುದೋ ಚಿಕ್ಕ ಮನೇನೆ ತಗೊಳ್ಳಿ, 10 ಲಕ್ಷ 12 ಲಕ್ಷದೊಳಗಡೆ ತಗೊಳ್ಳಿ. ನಿಮ್ಮ ಹತ್ರ ಎಷ್ಟು ದುಡ್ಡಿದೆಯೋ ಅಷ್ಟರಲ್ಲಿ ನೀವು ಜೀವನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಈ ಭೂಮಿಯಲ್ಲಿ ಬದುಕ್ತೀರಾ. ಇದಂತೂ ಸತ್ಯ. ಯಾಕೆಂದರೆ ಇದು ನನಗೆ ತಿಳಿದಂಥ ಮಾಹಿತಿ ಹೇಳ್ತಾ ಇದ್ದೀನಿ. ನಾವು ನಮ್ಮ ಅವಶ್ಯಕತೆ ಮೀರಿ ನಾವು ಯಾವ ದುಡ್ಡು ಖರ್ಚು ಮಾಡ್ತೀವೋ ಅವತ್ತಿನಿಂದಲೇ ನಮ್ಮ ಪತನ ಶುರು. ಅದನ್ನು ಮಾತ್ರ ಬರೆದಿಟ್ಕೊಳ್ಳಿ. ನಾವು ಏನು ನಮ್ಮ ಕೈಲಿ ಎಷ್ಟಾಗುತ್ತೋ, ನಮಗೆ ಎಷ್ಟು ಶಾಲೆ ಬರುತ್ತೋ, ಇಲ್ಲ ನಾವು ಏನು ಮಾಡ್ತಾಯಿದ್ದೀವಿ ಅಂತ ನೋಡಿಕೊಂಡು ಇಷ್ಟಾದ್ರೆ ನಾನು ಕಟ್ಬೋದಪ್ಪ, ಇಷ್ಟಾದ್ರೆ ನಾನು ಬದುಕ್ಬೋದಪ್ಪ ಅಂತ ನಿಮಗೆ ನಾನು ಅನ್ನಿಸ್ತು ಅಂದರೆ ಅಷ್ಟೇ ಬದುಕಿ. ದೊಡ್ಡ ಗಾಡಿ ತಗೋತಾಗ ಚಿಕ್ಕ ಗಾಡಿ ತಗೊಳ್ಳಿ, 50,000 30,000 50,000 ಎಲ್ಲದಕ್ಕೂ ಸಿಗುತ್ತೆ ಗಾಡಿ. ನಿಮ್ಗೆ ಯಾವ ರೇಟ್ ಗಾಡಿನೇ ಸಿಗುತ್ತೆ. ಮೊಬೈಲು ಅಷ್ಟೇ, ನಿಮ್ಗೆ ಯಾವ ರೀತಿ ಬೇಕೋ ಅಷ್ಟೇ ಸಿಗುತ್ತೆ. ಕಾರು ಅಷ್ಟೇ. ಈಗ ನೀವು 10 ಲಕ್ಷ ರೂಪಾಯಿ ಕಾರ್ನೇ ತಗೋಬೇಕು ಅಂತಂದರೆ ಶೋರೂಮ್ ಹೋಗಿ 10 ಲಕ್ಷ ಕೊಟ್ಟು ತಗೋತೀರಾ. ಬೇಡ, 10 ಲಕ್ಷ ರೂಪಾಯಿ ಕಾರ್ ಬೇಡ. ಅದೇ ಕಾರು ಸೇಮ್ ಫ್ಯೂಚರು, ಸೇಮ್ ಕಂಪ್ನಿ ಕಾರೇ ನಿಮ್ಗೆ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಸೆಕೆಂಡ್ ಹ್ಯಾಂಡೇ ಸಿಗುತ್ತೆ. ಅದೇ ಫ್ಯೂಚರೇ, ಎಲ್ಲ ಅದೇ ಆಂಡ್ರಾಯ್ಡ್, ಅದೇ ಕಾರ್, ಅದೇ ಪೆಟ್ರೋಲ್, ಅದೇ ಡೀಸೆಲ್, ಎಲ್ಲ ಒಂದೇ. ಏನು ನೋಡಿದವ್ರು ಏನು ಅನ್ನಲ್ಲ. ಈ ನಮ್ಮ ಭಾರತೀಯರ ಮೆಂಟಾಲಿಟಿನೇ ಇದು. ನೋಡಿದವ್ರು ಏನಂತಾರೋ ನಾನು ಶೋರೂಮ್ ತಗೋಬೇಕು, ಹಂಗನ್ನೋರೆಲ್ಲ ಬಂದು ನಿಮ್ಗೆ ದುಡ್ಡು ಕೊಡ್ತಾರೆ. ಹಂಗನ್ನೋರು ಒಂದು EMI ಕಟ್ಟಕ್ಕೆ ಹೇಳಿ ನೋಡೋಣ. ಈಗ ಯಾರು ನಿಮ್ಮ ಸೆಕೆಂಡ್ ಹ್ಯಾಂಡ್ ಕಾರು, ಸೆಕೆಂಡ್ ಹ್ಯಾಂಡ್ ಗಾಡಿ, ಸೆಕೆಂಡ್ ಹ್ಯಾಂಡ್ ಮೊಬೈಲ್ ತಗೊಂಡಪ್ಪ ಇವನು ಅಂತ ನಿಮ್ಮ ಜೊತೆ ಆಡ್ಕೋತಾರಲ್ಲ, ಅವ್ರನ್ನ ಒಂದು ಸಾರಿ ಒಂದು EMI ಕಟ್ಟಿ ನನಗೆ ನನ್ನ ಉಳಿಸ್ಕೊಡಿ ಅಂತ ಒಂದು ಸತಿ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ. ಅವ್ರು ಏನು ಹೇಳ್ತಾರೆ ಅಂತ ನೀವೇ ಕೇಳಿ. ಒಂದು ಸತಿ ರಿಸೀವ್ ಮಾಡಿ ಹೇಳ್ತಾರೆ, 2ನೇ ಸತಿನೂ ಮಾತಾಡ್ತಾರೆ, 3 ಸತಿ ನಿಮ್ಮ ಫೋನಲ್ಲಿ ತೆಗೆಯಲ್ಲ, ಎದುರುಗಡೆ ಇದ್ದು ಎದ್ದೊಡ್ಡೋಯ್ತಾರೆ. ಅಷ್ಟೇ ಮಾಡೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಮಿತಿ ಮೀರಿ ಯಾವುದೇ ಖರ್ಚುಗಳನ್ನು ಮಾಡಬೇಡಿ ದಯವಿಟ್ಟು. ಇದರಿಂದ ತುಂಬ ತೊಂದರೆ ಸಿಗಾಕೋತಾ ಇದ್ದೀರಾ. ಅದರಲ್ಲಿ ಎಕ್ಸ್ಪೆಷಲಿ 18ರಿಂದ 20 ವಯಸ್ಸಿನ ಹುಡುಗಿರು ಇವರೇ ಜಾಸ್ತಿ ಸಿಗಾಕೋತಾ ಇರೋರು ಈ ಥರ ಸಿಚುವೇಶನ್ಗಳಿಗೆ. ದಯವಿಟ್ಟು ಇದು ಮಾಡಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ನೋಡಿದ್ದಕ್ಕೆ.